ಇವತ್ತಿನ ಅಮೃತಧಾರೆ ಅಪ್ಡೇಟಲ್ಲಿ ಜಯದೇವ್ ಆಕ್ಸಿಡೆಂಟಲ್ಲಿ ಅವ್ರು ಒಟಾರಕ್ಕೆ ಹೋಗಿರ್ತಾನೆ. ಇದನ್ನು ಮಲ್ಲಿ ನೋಡಿ ಒಟಾರದ ಓನರ್ಗೆ ಹೇಳ್ಬಿಟ್ಟು ಅವನನ್ನು ಹೊರಗಡೆ ಕಳ್ಸೋಕೆ ನೋಡ್ತಾರೆ. ಆವಾಗ ಒಟಾರದ ಓನರ್ ಹೋಗಿ ಮಾತಾಡಿದಾಗ ಎಲ್ಲರೂ ಒಂದೊಂದು ಅವ್ರ ಒಟಾರದಲ್ಲಿ ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ. ಅವ್ನು ಎಲ್ಲರ ಹತ್ರನೂ ಮಿಸ್ಬಿಹೇವ್ ಮಾಡಿರ್ತಾನೆ. ಅವ್ನು ಫುಲ್ ಕುಡ್ದಿರ್ತಾನೆ. ಕುಡಿದು ಆ ಅಂಗಡಿ ಹತ್ರ ಸಿಗರೇಟ್ ಸೇದೋಕ್ಕೆ ಬೆಂಕಿಪಟ್ಟಣ ಕೇಳಿರ್ತಾನೆ. ಇವನ್ ಅಂಗಡಿಯವ್ರಿಗೂ ಓನರ್ ಬೈಯಕ್ಕೆ ಹೋದಾಗ ನಾನು ಏನೂ ಮಾಡಲಿಲ್ಲ, ಅವ್ನು ಬರೀ ಬೆಂಕಿಪಟ್ಟಣ ಕೇಳ್ದ, ನಾನು ಕೊಟ್ಟೆ. ಅದಾದಮೇಲೆ ಅಲ್ಲಿ ಇದ್ದಿದ್ದು ಒಂದು ಹೆಂಗಸು, ಹೌದು ಇವ್ನು ರೋಡಲ್ಲಿ ಬರ್ತಿದ್ದ, ದಾರಿನೇ ಬಿಡ್ತಿರ್ಲಿಲ್ಲ, ಇವ್ನು ಇಲ್ಲಿಗೂ ಬಂದಿದ್ದಾನೆ, ನನ್ನ ಗಂಡನೇ ನನ್ನ ಹತ್ರ ಇವತ್ತವರೆಗೂ ಬೆಂಕಿಪಟ್ಟಣ ಕೇಳಿಲ್ಲ, ಇವ್ನು ಕೇಳ್ತಿದ್ದಾನೆ ಅಂತ ಹೇಳ್ತಾರೆ. ಇವನ್ ಯಾರೋ ಅಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಂಡಿರೋರು ಅವರು ಹೇಳ್ತಾರೆ ನನಗೂ ಇವ್ನು ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂತ. ಆಗ ಅವ್ರಿಗಿನ್ನೂ ಆ ಓನರ್ಗಿನ್ನೂ ಸಿಟ್ಟು ಬರುತ್ತೆ. ಏನೋ ನೀನು ಇಷ್ಟೆಲ್ಲ ಆಡಿದ್ಯಾ ಅಂತ ಕೇಳಿ ಹೋಗೋ ಅಂತ ಅಂದಾಗ ನಾನು ಜೆ ಡಿ ಅಂದರೆ ಜಯದೇವ ಅಂತ ಹೇಳ್ತಾ ಇರ್ತಾನೆ. ನೀನು ಜೆ ಡಿ ಅಲ್ಲ, ನೀನು ಕೆ ಡಿ ಅಂತ ಅಂದ್ಬಿಟ್ಟು ಅವನ್ನ ಎಲ್ಲರೂ ಹೊಡೆದು ಒಟಾರದಿಂದ ಹೊರಗಡೆಗೆ ಹಾಕ್ತಾರೆ. ಇದನ್ನು ನೋಡಿ ಮಲ್ಲಿ ಮತ್ತು ಮಕ್ಕಳು ಇಬ್ಬರು ಸಂತೋಷ ಆಗ್ತಾರೆ. ಮಲ್ಲಿ ಮತ್ತು ಗೌತಮ್ ಮತ್ತು ಭೂಮಿಕಾ ಮನೆಗೆ ಹೋಗ್ತಾರೆ. ಆಗ ಭೂಮಿಕಾ ಫುಲ್ ಸಿಟ್ಟಲ್ಲಿರ್ತಾಳೆ. ಯಾಕಂತ ಅಂದರೆ ಅಪ್ಪು ಮೊದಲಂಗೆ ನಾನು ಹೇಳ್ದಂಗೆ ಕೇಳ್ತಿಲ್ಲ, ಎಲ್ಲದಕ್ಕೂ ಎದುರು ಕೊಡ್ತಾನೆ. ಈಗ ನೋಡಿ ಬುಕ್ಕನ್ನ ಹೆಂಗೆ ಓಪನ್ ಮಾಡಿಟ್ಟೋಗಿದ್ದಾನೆ ಅಂತ ಬೈತಾಳೆ. ಆಗ ಮಲ್ಲಿ ಇದ್ದೋಳು, ಇವತ್ತು ರಜಾ ಅಲ್ವೇನಕ್ಕ, ಅದಕ್ಕೆ ಆಟ ಆಡೋಕ್ಕೆ ಹೋಗಿದ್ದ, ಬುಡಿ ಬೈಬೇಡಿ ಅಂತ ಹೇಳಿದಾಗ ಭೂಮಿಕಾ ಹೇಳ್ತಾಳೆ ಸರಿ ಆಯಿತು, ನಾನು ಎಲ್ಲರೂ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದಾಗ ಅಪ್ಪು ಇದ್ದೋ ನಾನು ದೇವಸ್ಥಾನಕ್ಕೆ ಬರೋಲ್ಲ ಅಂತಾನೆ. ಆಗ ಮಲ್ಲಿ ಇದ್ದೋಳು, ನೋಡು ಇದೇ ಅವ್ನು ಎದುರು ಕೊಡ್ತಿರೋದು, ಮೊದಲಾಗಿದ್ದರೆ ಆಯಿತು ಮಮ್ಮಿ ಮಾಡ್ತೀನಿ ಮಮ್ಮಿ ಅಂತ ಹೇಳ್ತಿದ್ದ, ಇವಾಗ ಸಾರಿ ಮಮ್ಮಿ ಅಂತಲೂ ಕೇಳಲ್ಲ, ಏನೂ ಮಾಡಲ್ಲ, ಬರೀ ಎದುರು ಕೊಡ್ತಾವನೆ, ಇವ್ನು ಹಿಂಗೆ ಬಿಡಬಾರ್ದು, ಇವ್ನಲ್ಲಿ ಹಲ್ಲು ಉದುರಿಸ್ಬೇಕು ಅಂತ ಹೇಳಿದಾಗ ಮಲ್ಲಿ ಇದ್ದೋಳು, ಅಕ್ಕ ಇದೇನಿದು ನೀವು ಈ ಥರ ಮಾತಾಡ್ತಿದ್ದೀರಾ, ಈ ಥರ ಎಲ್ಲ ಮಾತಾಡಬೇಡಿ, ಇನ್ನೂ ಚಿಕ್ಕ ಹುಡುಗ ಸುಮ್ಮನಿರಿ, ಅವನೇ ತಿತ್ಕೊತಾನೆ, ನೀವೇ ಈಗೇನೋ ಒಂದು ದೇವಸ್ಥಾನಕ್ಕೆ ತಾನೇ ಬರಬೇಕು, ನಾನು ಅವನ್ನ ರೆಡಿ ಮಾಡ್ತೀನಿ, ನೀವು ಹೊರಡಿ ಅಂತ ಹೇಳ್ಬಿಟ್ಟು ಭೂಮಿಕಾ ರೆಡಿಯಾಗಿ ಹೊರಟಾಗ ಮಲ್ಲಿ ಮಮ್ಮಿ ಹತ್ರ ಹಂಗೆಲ್ಲ ಮಾತಾಡ್ತಾರೆ. ಮಮ್ಮಿ ಸಿಟ್ಟಲ್ಲಿದ್ದಾಗ ನೀನು ಸುಮ್ಮನೆ ಇರಬೇಕಲ್ವಾ ಅಂತ ಹೇಳಿದಾಗ ನಾನು ಹಿಂಗೆ ಇರೋದು ಅಂತ ಹೇಳ್ಬಿಟ್ಟು ಅಪ್ಪು ಹೋಗ್ತಾನೆ. ಇವಳು ಮಲ್ಲಿ ಜಯದೇವ ಬಂದಿರೋ ವಿಷಯನ ಗೌತಮ್ ಫ್ರೆಂಡ್ಗೆ ಇನ್ಫಾರ್ಮ್ ಮಾಡೋಕ್ಕೆ ಅಂತ ಕೆಳಗಡೆ ಬರ್ತಾಳೆ. ಕೆಳಗಡೆ ಬಂದಾಗ ಇನ್ಫಾರ್ಮ್ ಮಾಡ್ತಾಳೆ ಹಿಂಗಾಯಿತು ಅಂತ. ಬಟ್ ಅವ್ರನ್ನ ಜಯದೇವ್ ನಮ್ಮನ್ನು ನೋಡಲಿಲ್ಲ ಅಂತ ಹೇಳಿದ್ದು ಕೇಳಿ ಸಂತೋಷ ಪಡ್ತಾಳೆ. ಬಾವಂಗೆ ಇನ್ನೂ ಹೇಳಿಲ್ಲ ಅಂತ ಹೇಳಿದಾಗ ಅವು ಹೇಳೋಕ್ಕೆ ಹೋಗ್ಬೇಡ ಅವನಿಗೆ, ಅವನು ಒಂದು ಹೋಗಿ 10 ಮಾಡ್ತಾನೆ, ಸುಮ್ಮನಿರು ಅಂತ ಹೇಳಿ ಸಮಾಧಾನ ಮಾಡ್ತಾರೆ. ಇಷ್ಟರಲ್ಲಾಗಲೇ ಗೌತಮ್ ಅವ್ರ ಅಮ್ಮಂಗೆ ಗೌತಮ್ ಫ್ರೆಂಡ್ ಮತ್ತು ಅವನ ಹೆಂಡತಿ ಇಬ್ಬರು ಮಾತಾಡ್ತಾ ಇರ್ತಾರೆ. ಅಂದರೆ ಪ್ರೋಮೋದಲ್ಲಿ ತೋರಿಸಿರೋ ಥರ ಅವರಿಬ್ಬರು ಎದುರು ಮನೇಲಿದ್ರೂ ಇವರು ಭೂಮಿಕಾ ಅವ್ರು ಮಾತಾಡಬೇಡ ಅಂತ ಹೇಳಿರೋದು ಅದೆಲ್ಲ ಎಷ್ಟು ಸರಿ. ಆ ಮಗು ಅಷ್ಟು ಮುದ್ದಾಗಿದೆ, ನೋಡಿದ ತಕ್ಷಣ ಮುದ್ದಾಡಬೇಕು ಅಂತ ಅನಿಸುತ್ತೆ. ಭೂಮಿಕಾ ಅವ್ರೇನಕ್ಕೆ ಹಿಂಗೆಲ್ಲ ಕಂಡೀಷನ್ಸ್ ಹಾಕ್ತಿದ್ದಾರೆ ಅಂತ ಮಾತಾಡ್ಸಿರೋದನ್ನ ಕೇಳಿ ಶಾರದಮ್ಮ ಫುಲ್ಲು ನಾನು ಹೋಗ್ಬೇಕಂತ ಹಠ ಮಾಡ್ತಿರ್ತಾರೆ. ಆವಾಗ ಗೌತಮ್ ಫ್ರೆಂಡು ಎಲ್ಲೂ ಹೋಗಬೇಡಿ ಅಂತ ಸ್ವಲ್ಪ ಗದ್ರಿ ಅವ್ರನ್ನ ರೂಮಲ್ಲಿ ಕರ್ಕೊಂಡೋಗಿ ಮಲಗಿಸ್ತಾರೆ. ಬಟ್ ಅವರಮ್ಮ ಅದೇ ಯೋಚನೆ ಮಾಡ್ತಿರ್ತಾರೆ. ಈ ಕಡೆ ಜಯದೇವ್ ಮನೆಗೆ ಬಂದು ಸಿಟ್ಟಲ್ಲಿ ನನಗೆ ಅವಮಾನ ಮಾಡ್ತಾರೆ, ಈ ಜೆ ಡಿಗೆ ಅವಮಾನ ಮಾಡ್ತಾರೆ ಅಂತ ಕಿರ್ಚಾಡ್ತಿರ್ತಾನೆ. ಆಗ ಅವ್ರ ಅಮ್ಮ ಮತ್ತು ಅವನ ಹೆಂಡತಿ ಬಂದ್ಬಿಟ್ಟು ಏನಾಯಿತು ಅಂತ ಕೇಳಿದಾಗ ಹಿಂಗೆ ಆಯಿತು ಅಂತ ಎಕ್ಸ್ಪ್ಲೈನ್ ಮಾಡಿದಾಗ ಅವ್ರ ಅಮ್ಮ ಹೇಳ್ತಾರೆ, ಬೇರೆಯವ್ರ ಪ್ರಾಪರ್ಟಿಗೆ ಹೋಗಿ ನೀನು ಹಂಗೆ ಆಡಿದಾಗ ಯಾರು ತಾನೇ ಸುಮ್ಮನೆ ಇರ್ತಾರೆ, ಯಾಕೆ ಹಿಂಗೆ ಮಾಡಿದೆ, ಇವತ್ತು ದೇವಸ್ಥಾನಕ್ಕೆ ಹೋಗು, ನಿಂದೆಲ್ಲ ಯಾಕೋ ಗ್ರಹಗಳು ಸರಿ ಇಲ್ಲ ಅನಿಸುತ್ತೆ ಅಂತ ಹೇಳಿದಾಗ ಅವ್ನು ಹೋಗೋಕ್ಕೆ ರೆಡಿ ಇರಲ್ಲ. ಅವ್ನ ಹೆಂಡ್ತಿಗೆ ಹೇಳ್ತಾಳೆ ನೀನೇ ಅವನನ್ನು ಕರ್ಕೊಂಡೋಗಿ ಬರಬೇಕು ಅಂತ. ಆವಾಗ ಅವ್ನ ಹೆಂಡ್ತಿ ನನಗೋಸ್ಕರ ಬನ್ನಿ ಜಯ ಅಂತ ಕರ್ಕೊಂಡು ಹೋಗ್ತಾಳೆ. ಇಷ್ಟರಲ್ಲಾಗಲೇ ಗೌತಮ್, ಭೂಮಿಕಾ, ಮಲ್ಲಿ ಮತ್ತು ಅಪ್ಪು ಎಲ್ಲರೂ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟಿರ್ತಾರೆ. ಅಪ್ಪು ಮಿಂಚುಗೆ ಹೇಳ್ತಾನೆ ನಾವು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ, ನೀನು ಪಪ್ಪನ ಕರ್ಕೊಂಡು ಬಾ ಅಂತ. ಇವಳು ಹೋಗಿ ಗೌತಮ್ ಹತ್ರ ಕೇಳಿದಾಗ ಇಲ್ಲ ನಾವೆಲ್ಲೂ ಹೋಗೋದು ಬೇಡ ಅಂತ ಹೇಳ್ತಾನೆ. ಬಿಕಾಸ್ ಮಿಂಚು ಹೇಳ್ತಾಳೆ ಅಪ್ಪು ಮತ್ತು ಅವ್ರ ಅಮ್ಮ ಮತ್ತು ಮಲ್ಲಿ ಆಂಟಿ ಎಲ್ಲರೂ ಹೋಗ್ತಿದ್ದಾರೆ, ನಾವು ಹೋಗೋಣ ಅಂತ ಕೇಳಿ ಇಲ್ಲ ಹೋಗೋದು ಬೇಡ ಅಂತ ಹೇಳಿ ಇವನು ಹುಡುಗಿಗೆ ಬೈದು ಕೂರಿಸ್ತಾನೆ. ನೆಕ್ಸ್ಟ್ ಎಪಿಸೋಡಲ್ಲಿ ಶಾರದಮ್ಮ ಇಲ್ಲ ನಾನು ಇವರಿಬ್ರು ಒಂದೇ ಮಾಡಬೇಕು ಅಂತ ಅಂದ್ಬಿಟ್ಟು ಹೊರಟು ಬರ್ತಾರೆ. ಅದೇ ಪ್ರೋಮೋದಲ್ಲಿ ತೋರಿಸಿರೋ ಥರ ಭೂಮಿಕನ ಸೀರೆಗೆ ಬೆಂಕಿ ಹಚ್ಕೊಳ್ಳುತ್ತೆ. ಅವಾಗ ಕೂಗ್ತಾರೆ ಇವರಮ್ಮ. ಅದೇ ನಾಳಿನ ಅಪ್ಡೇಟು, ಇವತ್ತಿನ ಅಪ್ಡೇಟು ಇಷ್ಟು.